ವಿಶ್ವ ಪರ್ಯಟನೆ ಮಾಡುತ್ತಿರುವ ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ತಮಿಳುನಾಡು ಮೂಲದ ಅಭಿಮಾನಿ. ಜೂನ್ 5 ಸಂಜೆ 6 ಗಂಟೆ ಬಾಗಲಕೋಟೆಯ ನವನಗರಕ್ಕೆ ಭೇಟಿ ನೀಡಿದ ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ ಮೂಲತಃ ತಮಿಳುನಾಡಿನವರಾಗಿದ್ದು, ಮುತ್ತು ಸೆಲ್ವಂ ಅವರು ಕಳೆದ 2 ವರ್ಷ 4 ತಿಂಗಳುಗಳಿಂದ ವಿಶ್ವ ಪರ್ಯಟನೆಯಲ್ಲಿ ತೊಡಗಿದ್ದಾರೆ. ಪ್ರೀತಿ ಅಭಿಮಾನಕ್ಕೆ ಜಾತಿ, ಧರ್ಮ, ವರ್ಣ, ಭಾಷೆ, ಗಡಿಯ ಭೇದವಿಲ್ಲ ಅಂತ ಹೇಳ್ತಾರೆ. ಹೌದು, ಇದಕ್ಕೆ ಸಾಕ್ಷಿ ಎನ್ನುವಂತೆ ಕರ್ನಾಟಕ ರತ್ನ ನಟ ಸಾರ್ವಭೌಮ ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ತಮಿಳುನಾಡು ಮೂಲದ ಅಭಿಮಾನಿಯೊಬ್ಬ ಸೈಕಲ್ ಮೇಲೆ ವಿಶ್ವ ಪರ್ಯಟನೆ ಮಾಡುತ್ತಾ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಸಸಿಗಳನ್ನು ನೆಡುತ್ತಾ ಪರಿಸರದ ಜಾಗೃತಿಯನ್ನು ಮೂಡಿಸುತ್ತಾ ಅಭಿಮಾನ ಮೆರೆಯುತ್ತಿದ್ದಾರೆ. ಹೌದು, ಮೂಲತಃ ತಮಿಳುನಾಡು ರಾಜ್ಯದ ಕೊಯಮತ್ತೂರು ಮೂಲದ ಮುತ್ತು ಸೆಲ್ವಂ ಎನ್ನುವ ಅಭಿಮಾನಿ ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ಕಟ್ಟಾ ಅಭಿಮಾನಿಯಾಗಿದ್ದು 122 kg ತೂಕದ ವಿಶೇಷ ಸೈಕಲನ್ನು ತಯಾರಿಸಿಕೊಂಡಿದ್ದಾರೆ. ಸೈಕಲ್ ಮೇಲೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರವನ್ನು ಅಳವಡಿಸಿದ್ದಾರೆ. ಕನ್ನಡದ ಬಾವುಟದ ಮೇಲೆ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರದ ಜೊತೆಗೆ ರಾಷ್ಟ್ರಧ್ವಜದ ಸಹಿತ ವಿಶ್ವ ಪರ್ಯಟನೆಯಲ್ಲಿ ತೊಡಗಿದ್ದಾರೆ. ಕಳೆದ ಡಿಸೆಂಬರ್ 21, 2021ರಿಂದ ತಮ್ಮ ಪ್ರಯಾಣವನ್ನು ಆರಂಭಿಸಿದ್ದಾರೆ. 3 ವರ್ಷಗಳ ಕಾಲ ದೇಶ ವಿದೇಶ ಪರ್ಯಟನೆ ಮಾಡುವ ಗುರಿ ಹೊಂದಿರುವ ಇವರು ಈಗ 2 ವರ್ಷ 4 ತಿಂಗಳುಗಳನ್ನು ಪೂರೈಸಿದ್ದು ಸೈಕಲ್ ಮೂಲಕವೇ ಪರ್ಯಟನೆಯಲ್ಲಿ ತೊಡಗಿದ್ದಾರೆ. ಮೊದಲು ತಮಿಳುನಾಡಿನಿಂದ ತಮ್ಮ ಪ್ರಯಾಣವನ್ನು ಆರಂಭಿಸಿ ಲಡಾಖ್, ಮಧ್ಯಪ್ರದೇಶ್, ಜಮ್ಮು ಕಾಶ್ಮೀರ್, ಗೋವಾ, ಬಿಹಾರ್, ಅಸ್ಸಾಂ ಮೊದಲಾದ ರಾಜ್ಯಗಳನ್ನು ಸಂಚರಿಸಿ ಈಗ ಕರ್ನಾಟಕದ ಬಾಗಲಕೋಟೆಗೆ ಆಗಮಿಸಿದ್ದಾರೆ. ಬಾಗಲಕೋಟೆ ಮಾರ್ಗವಾಗಿ ಕೇರಳ, ಪಾಂಡಿಚೇರಿ, ಛತ್ತೀಸ್ಗಢ, ನೇಪಾಳ, ವಿಯೆಟ್ನಾಂ, ನಾಗಾಲ್ಯಾಂಡ್ ಹಾಗೂ ಬಾಂಗ್ಲಾದೇಶಕ್ಕೆ ತೆರಳಿ ಎಲ್ಲ ಕಡೆ ಸಸಿಯನ್ನು ನೆಟ್ಟು ಬರುವ ಉದ್ದೇಶವನ್ನು ಹೊಂದಿದ್ದಾರೆ. ಬರುವ 2025 ಜನವರಿ 5ರಂದು ದೆಹಲಿಯ ಇಂಡಿಯಾ ಗೇಟ್ ಬಳಿ ತಮ್ಮ ಪ್ರಯಾಣವನ್ನು ಮುಕ್ತಾಯಗೊಳಿಸಲಿದ್ದಾರೆ. ಅದೇ 2025 ಜನವರಿ 15ರಂದು ಬೆಂಗಳೂರಿನಲ್ಲಿರುವ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿಗೆ ಆಗಮಿಸಿ ಅಲ್ಲಿ ಬಾವುಟವನ್ನು ನೆಟ್ಟು ಅವರ ಕುರಿತು ಪುಸ್ತಕವನ್ನು ಬಿಡುಗಡೆಗೊಳಿಸಲಿದ್ದಾರೆ. ಇನ್ನು ಪುನೀತ್ ಅವರ ಅಭಿಮಾನಿ ಮುತ್ತು ಸೆಲ್ವಂ ಅವರು ಇದುವರೆಗೂ ತಾವು ಭೇಟಿ ನೀಡಿದ ಸ್ಥಳಗಳಲ್ಲಿ 3,51,000 ಸಸಿಗಳನ್ನು ನೆಟ್ಟಿದ್ದಾರೆ. ಇನ್ನು 1,49,000 ಸಸಿಗಳನ್ನು ನೆಡುವ ಗುರಿಯನ್ನು ಹೊಂದಿದ್ದಾರೆ. ಒಟ್ಟು 5 ಲಕ್ಷ ಸಸಿಗಳನ್ನು ನೆಟ್ಟು ಮತ್ತು ಸೈಕಲ್ ಮೇಲೆ ದೇಶ ವಿದೇಶ ಸುತ್ತಿ 34,000 ಕಿಲೋಮೀಟರ್ ಪ್ರಯಾಣದ ಮೂಲಕ ಗಿನ್ನಿಸ್ ದಾಖಲೆ ನಿರ್ಮಿಸಲು ಮುಂದಾಗಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ ಪರಿಸರದ ಕಾಳಜಿಯನ್ನು ಹೊಂದಿದ್ದು ವಿಶ್ವದ ಎಲ್ಲೆಡೆ ಪರಿಸರದ ಕುರಿತು ಜಾಗೃತಿ ಮೂಡಿಸುತ್ತಿರುವುದು ವಿಶೇಷವಾಗಿದೆ. ಈ ಸಂದರ್ಭದಲ್ಲಿ ಅವರು ಮಾತನಾಡಿದ್ದು ಹೀಗೆ. ನಮಸ್ತೆ, ನಮ್ಮ ಹೆಸರು ಮುತ್ತು ಸೆಲ್ವನ್, ತಮಿಳುನಾಡು. ನಾನು ಅಪ್ಪು ಸರ್ ತೀರೋದ ಮೇಲೆ 1 ತಿಂಗಳಲ್ಲಿ ಸೈಕಲ್ ಎಲ್ಲ ರೆಡಿ ಮಾಡಿಬಿಟ್ಟು 3 ವರ್ಷ ಪ್ರಪಂಚ ಪ್ರಯಾಣ ಮಾಡ್ತೇನೆ. ಈಗ 2 ವರ್ಷ 4 ತಿಂಗಳಾಯಿತು. ಸೊ ಈ ಪ್ರಯಾಣದಲ್ಲಿ ಎಲ್ಲ ತಾಲೂಕು ವಿಸಿಟ್ ಮಾಡಿ ನಾನು ಅಲ್ಲಿ ಅಪ್ಪು ಸರ್ ಹೆಸರಲ್ಲಿ ಗಿಡ ಪ್ಲಾನ್ ಮಾಡ್ತೇನೆ. ಆ್ಯಂಡ್ ಈಗ ಬರೀ 3,51,000 ಗಿಡ ಪ್ಲಾನ್ ಮಾಡಿ ಆ್ಯಂಡ್ ಇದು ಆ್ಯಕ್ಚುಲಿ ಇಡೋದು ಗಿನ್ನಸ್ ವರ್ಲ್ಡ್ ರೆಕಾರ್ಡ್ ಕರೆಕ್ಟ್ ಆಯಿತು. ನಾನು 3 ವರ್ಷ 4 ದೇಶ 1,111 ದಿನ 34,300 ಕಿಲೋಮೀಟರ್ ಪ್ರಯಾಣಕ್ಕೋಸ್ಕರ ವರ್ಲ್ಡ್ ಲಾಂಗ್ ಸೈಕ್ಲಿಂಗ್ ಒಂದು ರೆಕಾರ್ಡ್. ಆ್ಯಂಡ್ ನಮ್ಮ ಸೈಕಲ್ ಟೋಟಲ್ 122 kg ವೆಯ್ಟ್ ಇರುತ್ತೆ. ಇದು ಟ್ರಾವೆಲ್ ಸ್ಪಾನ್ಸರ್ ಆಗೋಸ್ಕರ ಮಲಗೋದೆಲ್ಲ ಪೆಟ್ರೋಲ್ ಪಂಪು, ಊಟ ಎಲ್ಲ ಸೆಲ್ಫ್ ಕುಕಿಂಗೆ. ಸೊ ಒಳಗಡೆ ಎಲ್ಲ ಥಿಂಗ್ಸು ಇರುತ್ತೆ, ಟೆಂಟ್, ಬೆಡ್ಶೀಟ್, ಗ್ಯಾಸ್ ಎಲ್ಲ. ಸೊ ಆ್ಯಂಡ್ ಎಲ್ಲ ಕಡೆ ಹೋಗಿ 5 ಲಕ್ಷ ಗಿಡ ಪ್ಲ್ಯಾನ್ ಮಾಡೋದು ಟೋಟಲ್ ಪ್ರಯಾಣ ಪ್ಲ್ಯಾನು. ಆ್ಯಂಡ್ ಈಗ ಬರೀ 3,51,000 ಗಿಡ ಪ್ಲ್ಯಾನ್ ಮಾಡಿ ಇನ್ನೂ 1,49,000 ಗಿಡ ಪ್ಲ್ಯಾನ್ ಮಾಡಬೇಕು. ಆ್ಯಂಡ್ ಈಗ ತಮಿಳುನಾಡು 21 ಡಿಸೆಂಬರ್ 2021 ಟ್ರಾವೆಲ್ ಸ್ಟಾರ್ಟ್ ಮಾಡಿ ತಮಿಳುನಾಡು ಟು ಲಡಾಖ್ ವಿಯಾ ಮಧ್ಯಪ್ರದೇಶ್ ಹೋಗಿ, ಲಡಾಖ್ ಟು ಜಮ್ಮು ವಿಯಾ ಕಾರ್ಗಿಲ್ ಹೋಗಿ, ಜಮ್ಮು ಟು ಗೋವಾ ವಿಯಾ ರಾಜಸ್ಥಾನ್ ಹೋಗಿ ಈಗ ಬಂದರೆ. ಸೊ ಈಗ ನೆಕ್ಸ್ಟ್ ಕೇರಳ ಹೋಗಿ ಪಾಂಡಿಚೇರಿ ಟು ನೇಪಾಲ್ ವಿಯಾ ಛತ್ತೀಸ್ಗಢ, ನೇಪಾಲ್ ಟು ವಿಯೆಟ್ನಾಂ ವಿಯಾ ನಾಗಾಲ್ಯಾಂಡ್, ವಿಯೆಟ್ನಾಂ ಟು ಬಾಂಗ್ಲಾದೇಶ್ ಟು ಡೆಲ್ಲಿ 2025 ಜನವರಿ 5 ಟ್ರಾವೆಲ್ ಎಂಡ್ ಮಾಡ್ತೇನೆ ಡೆಲ್ಲಿ ಇಂಡಿಯಾ ಗೇಟಲ್ಲಿ. ಆಮೇಲೆ ಜನವರಿ 15 ಅಪ್ಪು ಸರ್ ಸಮಾಧಿಯಲ್ಲಿ ನಾನು ಅವರ ಹೆಸರಲ್ಲಿ ಇದು ಮಾಡಿದ್ದು ಪುಸ್ತಕ ಪಬ್ಲಿಷ್ ಮಾಡಿ ಅವರು ಬಾವುಟ ಬಿಟ್ಬಿಟ್ಟು ನಾನು ಟ್ರಾವೆಲ್ ಕಂಪ್ಲೀಟ್ ಮಾಡ್ತೇನೆ.